ಏಟ್ ಪೇ ಕಮಿಷನ್. ಸರ್ಕಾರಿ ನೌಕರರಿಗೆ 100% ವೇತನ ಹೆಚ್ಚಳ. ಏಟ್ ಪೇ ಕಮಿಷನ್ ಬಗ್ಗೆ ಸಂಪೂರ್ಣ ಮಾಹಿತಿ. ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ 100% ವೇತನ ಹೆಚ್ಚಳ. ಡಿಎ ಮತ್ತು ಪಿಂಚಣಿ ನವೀಕರಣದ ಪ್ರಸ್ತಾವಿತ ಸುದ್ದಿ ಈಗಲೇ ನೋಡಿ. ಪರಿಚಯ: ಭಾರತದ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಸಂಬಂಧಿಸಿದಂತೆ 8ನೇ ಪೇ ಕಮಿಷನ್ ಏಟ್ ಪೇ ಕಮಿಷನ್ ಪ್ರಸ್ತಾವನೆಗಳು ಹೊಸ ಆಶಾದಾಯಕ ಸುದ್ದಿಯನ್ನು ತಂದಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅಂಗಸಂಸ್ಥೆಗಳಲ್ಲಿ ಕೆಲಸ ಮಾಡುವ ಲಕ್ಷಾಂತರ ಉದ್ಯೋಗಿಗಳ ವೇತನ ಮತ್ತು ಭತ್ಯೆಗಳನ್ನು ನವೀಕರಿಸಲು 100% ಸಂಬಳ ಹೆಚ್ಚಳದ ಶಿಫಾರಸು ಮಾಡಲಾಗಿದೆ. ಈ ಬ್ಲಾಗ್ನಲ್ಲಿ 8ನೇ ಪೇ ಕಮಿಷನ್ನ ಪ್ರಮುಖ ವೈಶಿಷ್ಟ್ಯಗಳು, ಪ್ರಯೋಜನಗಳು ಮತ್ತು ಅದರ ಆರ್ಥಿಕ ಪರಿಣಾಮಗಳ ಬಗ್ಗೆ ವಿವರವಾಗಿ ತಿಳಿಯೋಣ. 8ನೇ ಪೇ ಕಮಿಷನ್ ಎಂದರೇನು? ಪೇ ಕಮಿಷನ್ ಎಂಬುದು ಸರ್ಕಾರಿ ನೌಕರರ ವೇತನ, ಭತ್ಯೆಗಳು ಮತ್ತು ಪಿಂಚಣಿ ವ್ಯವಸ್ಥೆಯನ್ನು ಪರಿಶೀಲಿಸಿ ನ್ಯಾಯೋಚಿತ ಸುಧಾರಣೆಗಳನ್ನು ಶಿಫಾರಸು ಮಾಡುವ ಸಮಿತಿ. 8ನೇ ಪೇ ಕಮಿಷನ್ 2024ರಲ್ಲಿ ಜಾರಿಗೆ ಬರಲಿರುವ ಪ್ರಸ್ತಾವನೆಯಾಗಿದೆ. ಇದು 7ನೇ ಪೇ ಕಮಿಷನ್. 2016 ನಂತರದ ಪ್ರಮುಖ ಬದಲಾವಣೆಗಳನ್ನು ತರಲಿದೆ. 8ನೇ ಪೇ ಕಮಿಷನ್ನ ಪ್ರಮುಖ ಪ್ರಸ್ತಾವನೆಗಳು: 100% ವೇತನ ಹೆಚ್ಚಳ. ನೌಕರರ ಮೂಲಕ ವೇತನವನ್ನು ದ್ವಿಗುಣಗೊಳಿಸಲು ಶಿಫಾರಸು ಮಾಡಲಾಗಿದೆ. ಉದಾಹರಣೆಗೆ, ಈಗಿನ ರೂ. 18,000 ಮೂಲ ವೇತನವು ರೂ. 36,000ಕ್ಕೆ ಹೆಚ್ಚಾಗಲಿದೆ. ಇದರೊಂದಿಗೆ ಡಿಎನ್ಎಸ್ ಅಲೌನ್ಸ್ 50% ರಿಂದ 100%ಗೆ ಹೆಚ್ಚಳ. ಡಿಎ ಮತ್ತು ಪಿಂಚಣಿ ಸಮೀಕರಣ. ಡಿಎ ಮತ್ತು ಡಿಆರ್ ಪಿಂಚಣಿದಾರರಿಗೆ ಸಂಪೂರ್ಣವಾಗಿ ಮೂಲ ವೇತನದೊಂದಿಗೆ ವಿಲೀನಗೊಳಿಸಲು ಪ್ರಸ್ತಾವನೆ. ಸಾರಿಗೆ ಮತ್ತು ವಸತಿ ಭತ್ಯೆಗಳು. ಎಚ್ಆರ್ಎ, ಟಿಎ ಮುಂತಾದ ಭತ್ಯೆಗಳನ್ನು ಮಾರುಕಟ್ಟೆ ದರಗಳಿಗೆ ಅನುಗುಣವಾಗಿ ನವೀಕರಿಸಲಾಗುವುದು. ಗ್ರ್ಯಾಚ್ಯುಟಿ ಮಿತಿ ಹೆಚ್ಚಳ. ಗ್ರ್ಯಾಚ್ಯುಟಿ ಮಿತಿ ರೂ. 20 ಲಕ್ಷದಿಂದ ರೂ. 25 ಲಕ್ಷಕ್ಕೆ ಏರಿಸಲು ಶಿಫಾರಸು. ಯಾರಿಗೆ ಪ್ರಯೋಜನ? ಕೇಂದ್ರ, ರಾಜ್ಯ ಸರ್ಕಾರಿ ನೌಕರರು, ಶಿಕ್ಷಕರು, ರಕ್ಷಣಾ ಸಿಬ್ಬಂದಿ ಮತ್ತು ಪಿಂಚಣಿದಾರರು. 1 ಕೋಟಿಗೂ ಹೆಚ್ಚು ಜನರು ಈ ಹೊಸ ವೇತನ ರಚನೆಯಿಂದ ಲಾಭ ಪಡೆಯಬಹುದು. ಸರ್ಕಾರಿ ನೌಕರರ ಮೇಲೆ ಪರಿಣಾಮ: ಜೀವನಮಾನದ ಸುಧಾರಣೆ. ಹೆಚ್ಚಿನ ಸಂಬಳ ಮತ್ತು ಭತ್ಯೆಗಳು ಮಹಾಗುಮ್ಮಟದ ಮೇಲ್ವೃದ್ಧಿಯನ್ನು ಸಮತೋಲನಗೊಳಿಸಬಹುದು. ಆರ್ಥಿಕ ಸ್ಥಿರತೆ. ಹೆಚ್ಚುವರಿ ಆದಾಯವು ಗ್ರಾಹಕ ಖರ್ಚನ್ನು ಉತ್ತೇಜಿಸಿ ಆರ್ಥಿಕ ಬೆಳವಣಿಗೆಗೆ ಕಾರಣವಾಗಬಹುದು. ನೌಕರರ ಮನೋಬಲ. ಹೆಚ್ಚಿನ ವೇತನವು ಸರ್ಕಾರಿ ಸೇವೆಯನ್ನು ಹೆಚ್ಚು ಆಕರ್ಷಕವಾಗಿಸುತ್ತದೆ. ವಿವಾದಗಳು ಮತ್ತು ಸವಾಲುಗಳು. ಸರ್ಕಾರದ ಆರ್ಥಿಕ ಭಾರ. ವೇತನ ಹೆಚ್ಚಳದಿಂದ ರೂ. 2.5 ಲಕ್ಷ ಕೋಟಿ ಹಣಕಾಸು ಒತ್ತಡ ಉಂಟಾಗಬಹುದು. ಅನುಷ್ಠಾನ ವಿಳಂಬ. ರಾಜ್ಯ ಸರ್ಕಾರಗಳು ಈ ಸುಧಾರಣೆಗಳನ್ನು ತಡವಾಗಿ ಅಳವಡಿಸುವ ಸಾಧ್ಯತೆ ಇದೆ. ಪ್ರತಿಕ್ರಿಯೆಗಳು. ನೌಕರರ ಸಂಘಟನೆಗಳು. ಈ ಹೆಚ್ಚಳ ನ್ಯಾಯೋಚಿತವಾದುದು, ಆದರೆ ಡಿಎ ಬಾಕಿ ಮತ್ತು ಪಿಂಚಣಿ ನವೀಕರಣ ತ್ವರಿತವಾಗಿ ಜಾರಿಯಾಗಬೇಕು ಎಂದು ಬೇಡಿಕೆ. ಆರ್ಥಿಕ ತಜ್ಞರು. ಹಣಕಾಸು ನಿರ್ವಹಣೆಗೆ ಜಿಎಸ್ಟಿ ಸುಧಾರಣೆ ಮತ್ತು ತೆರಿಗೆ ಸಂಗ್ರಹದ ಮೇಲೆ ಗಮನ ಹರಿಸಬೇಕು ಎಂದು ಸಲಹೆ. ನಿಮ್ಮ ಪ್ರಶ್ನೆಗಳು: 8ನೇ ಪೇ ಕಮಿಷನ್ ಯಾವಾಗ ಜಾರಿಯಾಗುತ್ತದೆ? 2024ರ ಚುನಾವಣೆ ನಂತರ ಅಧಿಕೃತ ಘೋಷಣೆ ನಿರೀಕ್ಷಿಸಲಾಗಿದೆ. ಪಿಂಚಣಿದಾರರಿಗೆ ಡಿಎ ಹೆಚ್ಚಳ ಸಿಗುತ್ತದೆಯೇ? ಹೌದು, ಡಿಆರ್ 100%ಗೆ ಹೆಚ್ಚಾಗಲಿದೆ. ಹೊಸ ವೇತನ ರಚನೆ ಖಾಸಗಿ ಸೆಕ್ಟರ್ಗೂ ಅನ್ವಯಿಸುತ್ತದೆಯೇ? ಇಲ್ಲ, ಇದು
ಕೇವಲ ಸರ್ಕಾರಿ ನೌಕರರಿಗೆ ಮಾತ್ರ. ನಿರ್ಮಾಣ 8ನೇ ಪೇ ಕಮಿಷನ್ನ ಪ್ರಸ್ತಾವನೆಗಳು ಸರ್ಕಾರಿ ಸೇವೆಯನ್ನು ಹೆಚ್ಚು ಸ್ಪರ್ಧಾತ್ಮಕ ಮತ್ತು ಸಮೃದ್ಧವಾಗಿಸಲು ನೆರವಾಗಬಹುದು. ಆದರೆ ಸರ್ಕಾರವು ಹಣಕಾಸು ಸ್ಥಿರತೆ ಮತ್ತು ನೌಕರರ ನಿರೀಕ್ಷೆಗಳ ನಡುವೆ ಸಮತೋಲನ ಕಾಯ್ದುಕೊಳ್ಳಬೇಕಾಗುತ್ತದೆ. ಇನ್ನೂ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.